ನಮಸ್ಕಾರ. ಜೀವನದಾಗ ಅನೇಕ ಬಾರಿ ಸೋಲ್ತೀವಿ, ಗೆಲ್ತೀವಿ, ನಮ್ಮ ಪಯಣ ನಡೆದೇ ಇರ್ತದ. ಆದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಗುರಿಗಳು ಇದ್ದೇ ಇರ್ತಾವ. ಕೆಲವರು ಗುರಿಗಳು ದೊಡ್ಡ ಇರ್ತಾವ, ಕೆಲವೊಬ್ರು ಗುರಿಗಳು ಚಿಕ್ಕ ಇರ್ತಾವ. ಅವರವರ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರವರ ಜೀವನಕ್ಕೆ ಗುರಿಗಳನ್ನ ನಿಗದಿ ಮಾಡಿಕೊಂಡಿರ್ತಾರೆ. ಯಾರು ತಮ್ಮ ಜೀವನದಲ್ಲಿ ಗುರಿಯನ್ನ ನಿಗದಿ ಮಾಡ್ಕೊಳ್ತಾರಲ್ಲ, ಅವರು ಜೀವನವನ್ನ ನಿರ್ಮಿಸ್ತಾರ, ಜೀವನವನ್ನ ಕಟ್ಟಿಕೊಳ್ತಾರ. ಯಾರಿಗೆ ಯಾವುದೂ ಗುರಿ ಇಲ್ಲಂತಂದ್ರ ಅವ್ರ ಜೀವನ ವ್ಯರ್ಥ. ನಿಜವಾದ ಸೋಲು ಅಂದ್ರೆ ಗುರಿಯನ್ನ ತಲುಪದೇ ಇರುವುದು ನಿಜವಾದ ಸೋಲಲ್ಲ. ಜೀವನದಲ್ಲಿ ಗುರಿ ಇಲ್ಲದಿರುವುದೇ ನಿಜವಾದ ಸೋಲು. ನಾವು ಒಂದು ಗುರಿ ಇಟ್ಕೊಂಡಿರ್ತೀವಿ, ಅದನ್ನು ತಲುಪೋದ್ರಲ್ಲಿ ಸೋತಿರ್ತೀವಿ ಅಷ್ಟೇ, ಆದ್ರೆ ಜೀವನದಲ್ಲಿ ಸೋತಿರಲ್ಲ. ಆ ಗುರಿ ತಲುಪೋದ್ರಲ್ಲಿ ಸೋತಿರ್ತೀವಿ, ಮತ್ತೆ ಪ್ರಯತ್ನ ಮಾಡಿ ಅದನ್ನ ತಲುಪಕ್ ಸಾಧ್ಯ ಅದ. ಇಲ್ಲ ಅದಕ್ಕಿಂತ ಕಡಿಮೆ ಗುರಿಯನ್ನ ನಾವು ಸಾಧಿಸ್ಲಿಕ್ಕೆ ಸಾಧ್ಯ ಅದ. ಯಾಕಂದ್ರೆ ಆ ಗುರಿ ತಲುಪಲಿಕ್ಕೆ ನಮ್ಮ ಶಕ್ತಿ ಸಾಮರ್ಥ್ಯಗಳು ಸಾಕಾಗಿರಲ್ಲ, ನಮ್ಮ ಬುದ್ಧಿವಂತಿಕೆ ಸಾಕಾಗಿರಲ್ಲ. ಅದಕ್ಕಾಗಿ ಅಲ್ಲಿ ಸೋತಿರ್ತೀವಿ. ಏನೋ ಅದೃಷ್ಟನ್ನು ಕೈ ಕೊಟ್ಟಿರ್ತದ, ಸೋತಿರ್ತೀವಿ. ಆದ್ರೆ ಅದಕ್ಕಿಂತಲೂ ಕೆಳಮಟ್ಟದ ಒಂದು ಗುರಿಯನ್ನು ನಾವು ಸಾಧಿಸಿರ್ತೀವಿ. ಅಲ್ಲಿವರೆಗೆ ನಮ್ಮ ಪ್ರಯಾಣ ಸಾಗಿರ್ತದ, ನಮ್ಮ ಪ್ರಯತ್ನ ಸಾಗಿರ್ತದ. ಹಂಗಾಗಿ ನಾವು ಇಲ್ಲಿ ಇತ್ತಲೇ ಇರಲ್ಲ, ಇಲ್ಲಿಂದ ಅಲ್ಲಿ ಹೋಗಿರ್ತೀವಿ. ಅಲ್ಲಿ ತನ ಮುಟ್ಟಕ್ಕಾಗಿರಲ್ಲ, ಅದಕ್ಕೆ ಇಲ್ಲಿ ತನ ಮುಟ್ಟಿಸ್ತೀವಿ. ಅದಕ್ಕೆ ಜೀವನದಲ್ಲಿ ಗುರಿಗಳು ಬಹಳ ಮುಖ್ಯ. ಆನಂತರ ನಾವು ಎಂತ ಗುರಿಗಳು ಇಟ್ಕೊಂತೀವಿ ಅಂತ ವ್ಯಕ್ತಿಗಳು ನಾವಾಗ್ತೀವಿ. ಉತ್ತಮವಾದ ಗುರಿಗಳು, ಉದ್ದೇಶಗಳು ನಮ್ಮ ಇದ್ದು ಅಂತಂದ್ರ ಉತ್ತಮವಾದ ವ್ಯಕ್ತಿಗಳು ನಾವಾಗ್ತೀವಿ, ಉತ್ತಮವಾದ ಜೀವನ ನಮದಾಗ್ತದೆ. ದುರುದ್ದೇಶದಿಂದ ಕೂಡಿರ್ತಕ್ಕಂಥ ಗುರಿಗಳು ಇದ್ವು ಅಂದ್ರ ಆಗ ನಾವು ಕೆಟ್ಟ ಗುರಿಗಳನ್ನು ಇಟ್ಕೊಂಡಿದ್ದೇವೆ ಅಂತಂದ್ರೆ ಪುರ ಆಗ ನಮ್ಮ ಜೀವನ ನಮ್ಮ ಜೀವನ ಎರಡೂ ಕೆಟ್ಟೋದಾಗಿರ್ತಿ. ನಾವು ಕೆಟ್ಟೋದಾಗಿರ್ತೀವಿ, ನಮ್ಮ ಜೀವನನೂ ಕೆಟ್ಟದಾಗಿರ್ತು. ಗುರಿಗಳು ಮನುಷ್ಯನಿಗೆ ಬಹಳ ಮುಖ್ಯ. ಮತ್ ಗುರಿಗಳು ಎರಡು ರೀತಿ ನಾವು ನೋಡ್ತೀವಿ. ಒಂದು ದೀರ್ಘಾವಧಿಯ ಗುರಿಗಳು, ಇನ್ನೊಂದು ಅಲ್ಪಾವಧಿಯ ಗುರಿಗಳು. ನಾನು ಮುಂದೆ ಇಂಥ ವ್ಯಕ್ತಿ ಆಗ್ಬೇಕಂತೇಳಿ ವಿದ್ಯಾರ್ಥಿ ಜೀವನದಲ್ಲಿ ಕಾಣುವುದು ಒಂದು ದೀರ್ಘಾವಧಿಯ ಗುರಿ. ಮುಂದೆ ನಾನು ಇಂಥ ವ್ಯಕ್ತಿ ಆಗ್ಬೇಕು, ಇಂಥ ಹುದ್ದೆಗೆ ಇರಬೇಕು, ಇಂಥ ಉದ್ಯೋಗವನ್ನ ನಾವು ಮಾಡಬೇಕು, ಸಮಾಜದಲ್ಲಿ ಈ ರೀತಿಯಾದಂಥ ವ್ಯಕ್ತಿಯಾಗಿ ನಾನು ಇರಬೇಕು ಅನ್ನೋದು ದೀರ್ಘಾವಧಿ ಗುರಿ. ಆ ವರ್ಷದ ಫಲಿತಾಂಶದಲ್ಲಿ ತರಗತಿಗೆ ನಾನು ಪ್ರಥಮ ಬರಬೇಕು ಅನ್ನೋದು ಅಲ್ಪಾವಧಿ ಗುರಿ. ದೀರ್ಘಾವಧಿ ಗುರಿ ಸಾಧಿಸಲಿಕ್ಕೆ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಗುರಿಗಳನ್ನು ನಾವು ಅದರ ಸಂಬಂಧಿಸಿದಂತೆ ನಾವು ಇಟ್ಕೊಳ್ಬೇಕಾಗ್ತದೆ. ಗುರಿಗಳ ಅವುಗಳನ್ನ ಪೂರ್ಣ ಮಾಡ್ತಾ ಹೋದೇವತ್ತಂದ್ರ ಆ ದೊಡ್ಡದಾದ ಗುರಿಯನ್ನ ಸಾಧಿಸ್ಬಿಡ್ತೀವಿ. ದೊಡ್ಡದಾದ ಗುರಿ ಒಮ್ಮಲ್ಗೆ ಆಗ ತಲುಪಕ್ಕಾಗಲ್ಲ, ಯಾರಿಂದಲೂ ತಲುಪಕ್ಕಾಗಲ್ಲ. ಹಂತ ಹಂತವಾಗಿ ನಾವು ಮೇಲೆ ಎದುರಾಗ ಮಾತ್ರ ಆ ಗುರಿಗೆ ಮುಟ್ಲಿಕ್ಕೆ ಸಾಧ್ಯ. ಅದಕ್ಕೆ ನಮ್ಮ ಜೀವನದಲ್ಲಿ ಪ್ರತಿ ದಿನಕ್ಕೂ, ಪ್ರತಿ ವಾರಕ್ಕೂ, ಪ್ರತಿ ತಿಂಗಳಿಗೂ, ಪ್ರತಿ ವರ್ಷಕ್ಕೂ ಚಿಕ್ಕ ಚಿಕ್ಕ ಗುರಿಗಳನ್ನ ನಾವು ಇಟ್ಕೊಳ್ಳೋದನ್ನ ಕಲಿಬೇಕು. ಅದರಿಂದ ಆ ದೊಡ್ಡ ಗುರಿ ಸಾಧನೆ ಸಾಧ್ಯ ಆಗ್ತದೆ. ಮತ್ತೆ ಈ ಗುರಿಯನ್ನ ಸಾಧಿಸುವ ಸಂದರ್ಭದಲ್ಲಿ 2 ವಿಚಾರಗಳ ಬಗ್ಗೆ ನಾವು ಗಮನ ಇರಬೇಕು. ಈ 2 ವಿಚಾರಗಳು ಬಹಳ ಮುಖ್ಯ. ನಮ್ಮ ನಿಯಂತ್ರಣದಾಗ ನಾಳೆ ಏನಾಗ್ತದ ಅನ್ನೋದು ಗೊತ್ತಿಲ್ಲ. ನಮ್ಮ ನಿಯಂತ್ರಣದಾಗಿರೋದು ಇವೆರಡೇ ವಿಚಾರಗಳು. ಒಂದು ನಮ್ಮ ಪ್ರಯತ್ನ, ಇನ್ನೊಂದು ನಮ್ಮ ಮನೋಭಾವ ಅಥವಾ ನಮ್ಮ ವರ್ತನೆ. ಇವೆರಡು ಎಷ್ಟೆಷ್ಟು ಉತ್ತಮ ಮಾಡ್ಕೊಳ್ತೀವಿ ಅಷ್ಟಷ್ಟು ನಾವು ಗುರಿ ಕಡೆಗೆ ಸಾಧ್ತಾ ಹೋಗ್ತೀವಿ. ನಮ್ಮ ಪ್ರಯತ್ನ ನಮ್ಮ ಕೈದಾಗದ, ನಮ್ಮ ನಿಯಂತ್ರಣದಾಗ್ತದ. ಆ ಪ್ರಯತ್ನ ಉತ್ತಮವಾದ ಪ್ರಯತ್ನ ನಮ್ಮಿಂದ ಆಗೋದು. ಅದರ ಕಡೆ ನಮ್ಮ ಲಕ್ಷ್ಯ ಇರಬೇಕು, ಗಮನ ಇರಬೇಕು.
ಬರೀ ಗುರಿ ಇಟ್ಕೊಂಡು ಮಾತ್ರಕ್ಕೆ ದೊಡ್ಡದಾದ ಉತ್ತಮವಾದ ಗುರಿ ಇಟ್ಕೊಂಡು ಮಾತ್ರಕ್ಕೆ ನಮ್ಮ ಬದುಕು ಬದಲಾವಣೆ ಆಗೋದಿಲ್ಲ. ಬದುಕಿನಲ್ಲಿ ಯಾವಾಗ ಬದಲಾವಣೆ ಬಂತಂದ್ರೆ ಆ ಗುರಿಯಡಿಗೆ ನಮ್ಮ ಪರಿಪೂರ್ಣ ಪ್ರಯತ್ನವನ್ನ ಹಾಕಿದಾಗ ಅಲ್ಲಿ ಬದಲಾವಣೆ ಬರ್ತವೆ. ಮೊದಲು ಇನ್ಪುಟ್ ಕೊಡಬೇಕು, ಪರಿಪೂರ್ಣ ಪ್ರಯತ್ನ, ಉತ್ತಮವಾದ ವರ್ತನೆ, ಉತ್ತಮವಾದ ಮನೋಭಾವದ ನಮ್ಮ ನಿಯಂತ್ರಣ ಅದನ್ನು ಉತ್ತಮಪಡಿಸ್ತಾ ಹೋಗ್ಬೇಕು. ಯಾವಾಗ ಪ್ರಯತ್ನನೂ ಉತ್ತಮ ಇರಬೇಕು, ವರ್ತನೆನೂ ಉತ್ತಮ ಇರಬೇಕು, ಮನೋಭಾವನೂ ಉತ್ತಮವಾಗಿ ಪಡಿಸ್ಕೊಳ್ಳೋದು. ನಮ್ಮ ಮನೋಭಾವಗಳು, ನಮ್ಮ ಪ್ರಯತ್ನಗಳು, ನಮ್ಮ ವರ್ತನೆಗಳು ಉತ್ತಮ ಪಡಿಸ್ಕೊಳ್ತಾ ಸಾಗದೆ ಹೋದಂದ್ರೆ ನಾವು ಗುರಿ ಕಡೆಗೆ ಹೋಗಿ ಮುಟ್ಲಕ್ ಸರಳ ಆಗ್ತದ. ಇವೆಲ್ಲ ಇನ್ಪುಟ್, ಆಮೇಲೆ ಸಾಧನೆ ಅನ್ನೋದು ಔಟ್ಪುಟ್ ಆಗ್ತದ. ಅದು ನಮಗೆ ಫಲಿತಾಂಶವಾಗಿ ಸಿಗ್ತದ. ಅದಕ್ಕೆ ಗುರಿ ಅನ್ನೋದು ಬಹಳ ಮುಖ್ಯ. ನಾವು ಚಿಕ್ಕ ಪುಟ್ಟ ಗುರಿಗಳನ್ನ ನಿರ್ಧರಿಸ್ತಾ ಹೋಗ್ಬೇಕು. ಮತ್ತು ಅದರಡಿಗೆ ನಿರಂತರ ಪ್ರಯತ್ನ, ಸೋಲುಗಳಾಗ್ಬೋದು, ಕೆಡಿ ಬೀಳ್ಬಹುದು, ಅಪಹಾಸ್ಯಕ್ಕೊಳಗಾಗ್ಬೋದು. ಯಾರು ನಾವು ಒಂದು ಪ್ರಯತ್ನಕನ್ನ ಮಾಡಕ್ ಸಾಕ್ತಾ ಇರ್ತೀವಿ, ಒಂದು ಗುರಿ ಇಟ್ಕೊಂಡು ಮೊದಲಿಗೆ ನಮ್ಮನ್ನ ಅನುಮಾನಿಸ್ತಾ, ಆಮೇಲೆ ಅವಮಾನಿಸ್ತಾರ. ಲಾಸ್ಟಿಗೆ ನಾವೇ ಅದನ್ನ ಸಾಧಿಸಿದ ನಂತರ ಅವರೇ ಕರೆದು ನಮ್ಮನ್ನ ಸನ್ಮಾನಿಸ್ತಾರ. ಅದಕ್ಕೆ ಈ ಜನರ ಬಗ್ಗೆ ತಲೆ ಕೆಡಿಸ್ಕೊಂಡು ಕುಳಿತು ನಮ್ಮ ಗುರಿ ಕಡೆಗೆ ನಾವು ಹೋಗೋದನ್ನ ತಪ್ಪಿಸ್ಕೋಬಾರ್ದು. ವಿಚಲಿತರಾಗಬಾರ್ದು. ಯಾರು ಏನನ್ನೋರು ಅನ್ಕೊಲ್ಯಾಕ ನನ್ ಗುರಿ ಒಳ್ಳೆಯದ, ನನ್ನ ಪ್ರಯತ್ನ ಒಳ್ಳೆಯದ, ನನ್ನ ವರ್ತನೆ ಒಳ್ಳೆಯದ, ನನ್ನ ಮನೋಭಾವ ಒಳ್ಳೆಯದ, ಇದ್ರಿಂದ ಯಾರಿಗೇನು ತೊಂದರೆ ಇಲ್ಲ. ನನ್ನ ಜೀವನ ಮಟ್ಟ ಉತ್ತಮ ಮಾಡಿಕೊಳ್ಳುವ ಹಕ್ಕು ನಂದದ. ಬೇಕಾದವರು ಅವ್ರು ಅಪಹಾಸ್ಯ ಮಾಡ್ತಾರ, ಯಾಕಂದ್ರೆ ಅವ್ರೇ ಸಾಧಿಸಕ್ ಸಾಧ್ಯ ಆಗಿಲ್ಲ, ಅವ್ರಿಗೆ ಸರಿಯಾದ ಗುರಿನೂ ಇಲ್ಲ. ಅದಕ್ಕೆ ಮತ್ತೊಬ್ಬರ ಜೀವನ ಕಡೆಗೆ ನೋಡ್ಕೊಂತ ಕುಂತಾರ. ಅವ್ರ ಜೀವನದಾಗ ಅವ್ರ ಗುರಿ ತಂದ್ರೆ ಅವ್ರಿಗೆ ಸಮಯನೇ ಸಾಕಾಗ್ತಿದ್ದಿಲ್ಲ. ಯಾರಿಗೆ ಸರಿಯಾದ ಗುರಿ ಇಲ್ಲ ಅವ್ರು ಮತ್ತೊಬ್ಬರನ್ನ ನೋಡ್ತಿರ್ತಾರ, ಮತ್ತೊಬ್ಬರ ಕುರಿತು ಮಾತಾಡ್ತಿರ್ತಾರ, ಮತ್ತೊಬ್ಬರ ಜೀವನದ ಬಗ್ಗೆ ಕಮೆಂಟ್ಸ್ ಕೊಡ್ತಾರ. ಅದ್ರ ಮೇಲೆ ನಾವು ಅರ್ಥ ಮಾಡ್ಬೇಕು, ಅವ್ರ ಜೀವನದಾಗ ಅವರು ಬ್ಯುಸಿ ಆಗಿಲ್ಲ ಅಂತ ಅರ್ಥ. ಅವ್ರ ಜೀವನದಾಗ ಅವರು ಸರಿಯಾದ ಗಮನ ಕೊಟ್ಟಿಲ್ಲ ಅಂತ ಅರ್ಥ. ಅಂತ ವ್ಯಕ್ತಿಗಳ ಮಾತುಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ನಮ್ಮ ಜೀವನ ಯಾಕೆ ಕೆಡಿಸ್ಕೊಳ್ಬೇಕು? ನಮ್ಮ ಗುರಿ ಕಡೆಗೆ ನಮ್ಮ ಲಕ್ಷ್ಯ ಇರಬೇಕು, ನಮ್ಮ ಗಮನ ಇರಬೇಕು. ಧನ್ಯವಾದಗಳು.